ಬದುಕನ್ನೇ ಬಡ ವಿದ್ಯಾರ್ಥಿಗಳಿಗೆ ಮುಡುಪಾಗಿಟ್ರು. ಸಂಬಳದ ಬಹುಭಾಗ ಅವರಿಗೆ ಕೊಟ್ರು. ಶಿಕ್ಷಣ ಸೇವೆಯಲ್ಲಿ ಮೈಮರೆತವರು ಮದುವೆ ಕೂಡ ಮಾಡಿಕೊಳ್ಳಿಲ್ಲ. ಹೀಗೊಬ್ಬ ಶಿಕ್ಷಕರು ನಮ್ಮ ನಡುವೆನೇ ಇದ್ದಾರೆ. ಅವರ ಕುರಿತಾದ ವಿಶೇಷ ಕಾರ್ಯಕ್ರಮವೇ ಮಹಾಗುರು. ನಾನು ಭಾವನಾ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಶಿಕ್ಷಕರ ದಿನಾಚರಣೆ. ಸಿಕ್ಕವರೆಲ್ಲ ದಿನಾಚರಣೆಗಳನ್ನ ಆಚರಿಸಿಕೊಳ್ತಾ ಇರೋ ಇವತ್ತಿನ ಕಾಲದಲ್ಲಿ ಶಿಕ್ಷಕರ ದಿನಾಚರಣೆ ತನ್ನ ಬೆಲೆ ಕಳೆದುಕೊಳ್ತಾ ಇದೆ ಅನ್ನೋ ಮಾತುಗಳಿವೆ. ಇದು ತೀರಾ ಸುಳ್ಳೇನಲ್ಲ. ಬರೀ ಶಿಕ್ಷಕರ ದಿನಾಚರಣೆ ಮಾತ್ರ ಅಲ್ಲ, ಶಿಕ್ಷಕರೇ ಇವತ್ತಿನ ದಿನಮಾನದಲ್ಲಿ ಬೆಲೆ ಕಳ್ಕೊಳ್ತಾ ಇದ್ದಾರೆ. ಇಂತಹ ಸನ್ನಿವೇಶದಲ್ಲಿ ತೀರಾ ಭಿನ್ನವಾಗಿ ಕಾಣೋ ಒಬ್ಬ ಗುರುವನ್ನ ನಾವು ನಿಮಗೆ ಪರಿಚಯಿಸ್ತಾ ಇದ್ದೀವಿ. मधुबन खुशबू देता है, सागर सावन देता है, जीना उसका जीना है, जो औरों को जीवन देता है, मधुबन खुशबू देता है. ಇವರನ್ನ ನೋಡಿಯೇ ಈ ಹಾಡು ಬರೆದ್ರೋ ಏನೋ. ಇನ್ನೊಬ್ಬರಿಗೆ ಬದುಕು ಕೊಡುವ ಬದುಕು ಮಾತ್ರ ಸಾರ್ಥಕವಾದ ಬದುಕು ಅನ್ನತ್ತೆ ಈ ಹಾಡು. ಅದಕ್ಕೆ ಉದಾಹರಣೆಯಾಗಿ ಬದುಕಿದವರು ಚಕ್ರವರ್ತಿ ಶ್ರೀಧರ್. ಶಿಕ್ಷಣ ಇಲಾಖೆಯ ದಾಖಲಾತಿಗಳ ಪ್ರಕಾರ ಶಿಕ್ಷಕರಿಗಾಗಿ ನೌಕರಿ ಮಾಡಿ ರಿಟೈರ್ ಆಗಿ ಮನೆಯಲ್ಲಿರೋ ಲಕ್ಷಾಂತರ ಶಿಕ್ಷಕರ ಪೈಕಿ ಇವರು ಒಬ್ರು. ಆದರೆ ಹೆಚ್ಚು ಕಡಿಮೆ 500 ಕಡುಬಡವ ಕುಟುಂಬಗಳು ಇವತ್ತು ಶ್ರೀಧರ್ ಸರ್ ಹೆಸರು ಹೇಳಿ ತುತ್ತು ಅನ್ನ ಉಣ್ಣುತ್ತಿವೆ. ಮೈಸೂರಿನ ಸರಸ್ವತಿಪುರಂನ 6ನೇ ಕ್ರಾಸ್ನ ಅನಾಮಿಕ ಮನೆಯೊಂದರಲ್ಲಿ ತಮ್ಮ ಪಾಡಿಗೆ ತಾವು ಕುಳಿತಿರುವ ಇವರನ್ನ ನೆನಪಿಸಿಕೊಂಡು ಅಮೆರಿಕದ ಪ್ರತಿಷ್ಠಿತ ಆಸ್ಪತ್ರೆಯ ಅದ್ಯಾರೋ ಭಾರತೀಯ ವೈದ್ಯ ಆಪರೇಷನ್ ಶುರು ಮಾಡ್ತಾನೆ. ಅಲ್ಲೆಲ್ಲೋ ಲಂಡನ್ನಲ್ಲಿ ಕುಳಿತು ಯಶಸ್ವಿ ಪ್ರಾಜೆಕ್ಟ್ ಒಂದನ್ನ ಮಾಡಿ ಮುಗಿಸಿದ ಸಾಫ್ಟ್ವೇರ್ ಎಂಜಿನಿಯರ್ ಒಬ್ಬಳು ಇವರನ್ನ ಮನಸ್ಸಿನಲ್ಲಿ ನೆನೆದು ಕೃತಜ್ಞತೆ ಅರ್ಪಿಸ್ತಾಳೆ. ಇವರೊಬ್ಬರಿಲ್ಲದೆ ಹೋಗಿದ್ರೆ ಕಡಿಮೆ ಅಂದರೂ 500 ಕನಸುಗಳು ಕಮರಿ ಹೋಗ್ತಿದ್ವು. ಬಡವರ ಮನೆಯಲ್ಲಿ ಹುಟ್ಟಿದ ಒಂದೇ ಒಂದು ತಪ್ಪಿಗೆ ಅಷ್ಟು ಪ್ರತಿಭಾವಂತ ಮಕ್ಕಳು ಅರ್ಧಕ್ಕೆ ಓದು ನಿಲ್ಲಿಸಿ ಹೊಟ್ಟೆಪಾಡಿಗೆ ದುಡಿದುಕೊಂಡಿರ್ತಾ ಇದ್ರು. ಅವರೆಲ್ಲರ ಬದುಕು ಬೆಳಕಾಗಲಿ ಅಂತ ದೀಪವಾಗಿ ಉರಿದವರು ಶ್ರೀಧರ್ ಸರ್. ಅವರ ಜೀವನಕ್ಕೆ ಸುಗಂಧ ಒದಗಿಸೋದಕ್ಕೆ ತಾವು ಗಂಧದ ಕೊರಡಿನಂತೆ ಸವೆದವರು. ಅವರೊಬ್ಬರು ಪಾಂಡಿತ್ಯಪೂರ್ಣ ಶಿಕ್ಷಕರು ಹೇಗಿರಬೇಕು ಅಂತ ಹೇಳಿ ಜನಮಾನಸದಲ್ಲಿ ಅವರು ಯಾವ ತ್ಯಾಗಕ್ಕೂ ಸಿದ್ಧವಾಗಿ ಎಂಥ ಪದವಿಯನ್ನು ಅವರು ಅಲಂಕರಿಸಿದರೂ ಕೂಡ ಯಾವ ತ್ಯಾಗಕ್ಕೂ ಸಿದ್ಧರಾಗಿದ್ದರು. ಅದೇ ರೀತಿ ಶ್ರೀಧರ್ ಮಾಸ್ತರು ಅವ್ರಿಗೆ ಹೋಲಿಕೆ ಮಾಡಿದರೆ ಕಮ್ಮಿ ಆಗ್ತದನೋ ಅಂತ ನನಗೆ ಅನ್ನಿಸ್ತದೆ. ನಾವು ನೋಡಿದ ವ್ಯಕ್ತಿ ಒಳಗೆ ತ್ಯಾಗ ಜೀವನ, ಎಂಥ ತ್ಯಾಗ ಜೀವನ ಅಂದ್ರೆ ಅವರು ತಮ್ಮ ಬರುವ ಸಂಬಳವನ್ನು ಹಂಚಿ ತಮ್ಮ ಹೊಟ್ಟೆಗೆ ಇನ್ನೊಬ್ಬರ ಕಡೆಯಿಂದ ರೊಕ್ಕ ಹಣವನ್ನು ಪಡ್ಕೊಂಡು ಜೀವನಕ್ಕೆ ಅದನ್ನು ನಾವು ಕಣ್ಣಿನಿಂದ ನೋಡಿದ್ದೇವೆ. ಇಂಥ ಗುರುಗಳು ಈಗ ಸಿಗೋದು ಅಪರೂಪ. ಶಿಕ್ಷಕರ ದಿನಾಚರಣೆಯ ದಿವಸ ನೀವೇನು ಸುವರ್ಣ ಚಾನಲ್ದವ್ರು ಏನು ಈ ಕಾರ್ಯಕ್ರಮ ಹಾಕ್ಕೊಂಡಿರಿ, ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಂಥ ಗುರುವಿಗೆ ಯಾವ ಪದವಿ ಕೊಟ್ಟರೂ ಅದು ಕಮ್ಮಿನೇ, ಯಾವ ಪದವಿ ಅಥವಾ ಅವರಿಗೆ ಕೊಟ್ಟರು ಅದು ಪದವಿನೇ. ಅದು ಏನೇ ಕೊಟ್ಟರೂ ಅವ್ರಿಗೆ ಅದು ಉತ್ತುಂಗ, ಆ ಪದವಿಗೆ ಮೆರಗು ಬರ್ತದೆ ಅಂತ ನಾನು ಹೇಳಬಲ್ಲೆ. ಅಂಥ ತ್ಯಾಗಮಯಿಂದ ನಾನು ನನ್ನ ದೃಷ್ಟಿಯಲ್ಲಿ ನಾನು ನೋಡೇ ಇಲ್ಲ ಅಂತ ನಾನು ಹೇಳಬಲ್ಲೆ. ಹೀಗೆ ಶ್ರೀಧರ್ ಸರ್ ಬಗ್ಗೆ ಮಾತಾಡಬಲ್ಲ ಕೆಲವರು ಹುಬ್ಬಳ್ಳಿಯಲ್ಲಿ ಸಿಗ್ತಾರೆ. ಹುಡುಕಿ ನೋಡಿದ್ರೆ ಇಲ್ಲೇ ಬೆಂಗಳೂರು ಪಕ್ಕದ ಮಾಗಡಿ, ದೂರದ ಬಳ್ಳಾರಿ, ಭದ್ರಾವತಿ, ಮಂಗಳೂರುಗಳಲ್ಲೂ ಸಿಕ್ಕಾರೇನೋ. ಅಲ್ಲೆಲ್ಲ ಶ್ರೀಧರ್ ಸರ್ ನೌಕರಿ ಮಾಡಿದವರು. 60ರ ದಶಕದಲ್ಲೇ BSc ಮುಗಿಸಿದ್ದ ಇವರು ಮನಸ್ಸು ಮಾಡಿದ್ರೆ ಕೈ ತುಂಬಾ ಸಂಬಳ ಬರುವ ನೌಕರಿಗೆ ಸೇರಿಕೊಳ್ಳಬಹುದಾಗಿತ್ತು. ಮೊದಲೇ ಬಡ ಮೇಷ್ಟ್ರೊಬ್ಬರ ಮಗ. ತಾವೂ ಕೂಡ ಶಿಕ್ಷಕ ವೃತ್ತಿಯನ್ನೇ ಮಾಡುವ ನಿರ್ಧಾರಕ್ಕೆ ಬಂದರು. 1967ರಲ್ಲಿ ಮೊದಲ ದಿನ ಕೆಲಸಕ್ಕೆ ಹೊರಟ ಮಗನನ್ನ ಹತ್ತಿರಕ್ಕೆ ಕರೆದ ಅಪ್ಪ, ನಿನ್ನ ಸಂಬಳದಲ್ಲಿ ಕನಿಷ್ಠ ಪಕ್ಷ 10% ಬಡವರಿಗೆ ಖರ್ಚು ಮಾಡು ಅಂದ್ರಂತೆ. ಆದರೆ ಮಗ 80% ಸಂಬಳವನ್ನ ಬಡ ಮಕ್ಕಳ ಓದಿಗಾಗಿ ಮೀಸಲಿಟ್ಟು ಆ ಜನ್ಮ ಬ್ರಹ್ಮಚಾರಿಯಾಗಿ ಉಳಿದು ಬಿಡುತ್ತಾನೆ ಅಂತ ಅವರಿಗಾದರೂ ಎಲ್ಲಿ ಗೊತ್ತಿತ್ತು. ನನಗೆ ಸಿಕ್ಕಿದ ಗುರುಗಳೆಲ್ಲ ಒಂದು ಸ್ವಲ್ಪ ಇದೇ ಥರ ಇದ್ದರು. ಅವರ ಆದರ್ಶ ಅಷ್ಟೇ ಅದು.
ನನಗೆ ನನ್ನ ಜೀವನದಲ್ಲಿ ಬಹಳ ದೊಡ್ಡ ಆದರ್ಶ ಅಂತಂದರೆ ವಿವೇಕಾನಂದರು. ನನಗೆ ಕಲಿಸಿದ ಗುರುಗಳಲ್ಲಿ ಒಬ್ಬರು GK ವೆಂಕಟರಾಮಯ್ಯ ಅಂತಿದ್ದರು. ಅವರು NIನಲ್ಲಿ ಪ್ರೊಫೆಸರ್ ಆಗಿದ್ದರು. ಅವರು ಸ್ವಲ್ಪ ಎಲ್ಲ ಅದೇ ಥರ ವಿದ್ಯಾರ್ಥಿಗಳನ್ನ, ಬಡ ವಿದ್ಯಾರ್ಥಿಗಳಿಗೆ ಅನುಕಂಪ ತೋರಿಸೋದು ಆ ಥರ ಎಲ್ಲ ಮಾಡ್ತಾ ಇದ್ದಿದ್ದರಿಂದ ಅದನ್ನು ನಾನು ಮುಂದುವರಿಸ್ಬೇಕಂತ ನನಗೆ ಆಸೆ ಆಗ್ತಾ ಇತ್ತು. ನಮ್ಮ ತಂದೆ ಚಿಕ್ಕ ವಯಸ್ಸಿನಿಂದ ಏನಂದರೆ ಬಡ ಜನಗಳಿಗೆ ಆದಾಯದಲ್ಲಿ ಕನಿಷ್ಠ ಪಕ್ಷ 10% ಕೊಡಬೇಕು ಅಂಥದ್ದು ಮಾಡಿದ್ರೆ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾಯಿದ್ರು. ಅದನ್ನು ಟ್ರೈ ಮಾಡಿದೆ, ಅದನ್ನು ಫಾಲೋ ಮಾಡೋಕ್ಕೆ. ಅದು ಸ್ವಲ್ಪ ಕಾಲದಲ್ಲಿ ಅದು ಒಂದು ರಭಸ ಪಡ್ಕೊಂಡು. ಕೆಲಸಕ್ಕೆ ಸೇರಿದ ಹೊಸತರಲ್ಲಿ ವಿದ್ಯಾಭ್ಯಾಸದ ಖರ್ಚು ಕೂಡ ಹೊಂದಿಸಿಕೊಳ್ಳಲಾಗದ ಬಡವರ ಮನೆಯ ಹುಡುಗರನ್ನ ಆರಿಸಿಕೊಂಡು ಅವರ ಓದಿಗೆ ಸಹಾಯ ಮಾಡೋದಕ್ಕೆ ಶುರು ಮಾಡಿದರು. ನೋಡ್ತಾ ಇದ್ದಂತೆಯೇ ಇವರು ಓದಿಸ್ತಾ ಇದ್ದ ವಿದ್ಯಾರ್ಥಿಗಳ ಸಂಖ್ಯೆ 70 ದಾಟಿಬಿಟ್ಟಿತ್ತು. ಪ್ರತಿ ವರ್ಷ ನನ್ನ ಸ್ಟೂಡೆಂಟ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೆ. ನಾನು ಪ್ರತಿ ವರ್ಷ ಒಂದು 23 ಎಕ್ಸಾಮಿನೇಷನ್ ಮಾಡ್ತಾ ಇದ್ದೆ. ಆ 23 ಎಕ್ಸಾಮಿನೇಷನಲ್ಲಿ ಆ ಮೆರಿಟ್ ಲಿಸ್ಟ್ ತಯಾರು ಮಾಡ್ಕೊಳ್ತಿದ್ದೆ ಪ್ರತಿ ಇದರಲ್ಲೂ. ಆವಾಗ ಅದರಲ್ಲಿ ಒಂದು 10 ಜನನ ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಎಜುಕೇಷನ್ಗೆ ಹೆಲ್ಪ್ ಮಾಡೋದು ಅಂತ. ಹೀಗಾಗಿ ಏನಾಯಿತು, ಒಂದು ಸ್ಟೇಜ್ನಲ್ಲಿ ಒಂದು ಇದಕ್ಕೆ 72 ಜನದವರೆಗೆ ಬಂದರು. 72 ಜನ ಸ್ಟೂಡೆಂಟ್ಸ್ ಆದರು ಒಂದು ವರ್ಷಕ್ಕೆ. ಹಾಗೆ 10 ಜನ ಅದಕ್ಕೆ ಹೊಸದಾಗಿ ಸೇರ್ಕೊಳ್ಳೋರು, 10 ಜನ ಅದನ್ನು ಬಿಡೋರು. ಹೀಗೆ ಸುಮಾರು ಒಂದು 500 ಜನಕ್ಕೆ ಹೆಲ್ಪ್ ಮಾಡೋಕ್ಕಾಗಿದೆ. ಇದನ್ನ ಎಷ್ಟು ಸುಲಭವಾಗಿ ಹೇಳಿ ಮುಗಿಸ್ತಾರೆ ನೋಡಿ ಇವರು. ಹೆತ್ತ ಮಕ್ಕಳನ್ನ ಓದಿಸಿ ಜೀವನದಲ್ಲಿ ಒಂದು ಹಂತಕ್ಕೆ ತಲುಪಿಸುವುದರಲ್ಲೇ ತಂದೆ ತಾಯಿಗಳಿಗೆ ಸಾಕು ಬೇಕಾಗಿ ಹೋಗುತ್ತೆ. ಅಂಥದ್ರಲ್ಲಿ ಯಾರದ್ದೋ ಮನೆಯ ಕಷ್ಟಕ್ಕೆ ಕರಗಿ ಅವರ ಮಕ್ಕಳನ್ನ ಓದಿಸಿ ಅದೊಂದು ದೊಡ್ಡ ವಿಷಯನೇ ಅಲ್ಲ ಅನ್ನೋ ಹಾಗೆ ನಿರಾಡಂಬರವಾಗಿ ಮಾತನಾಡೋದು ಇವರೊಬ್ಬರಿಗೆ ಮಾತ್ರ ಸಾಧ್ಯವೇನೋ. ಸರ್ಕಾರಿ ತಾಂತ್ರಿಕ ಶಾಲೆಯ ಸಾಮಾನ್ಯ ಗಣಿತ ಮೇಷ್ಟ್ರೊಬ್ರು ಸತ್ತಿಲ್ಲದೆ ಮಾಡಿದ ಕ್ರಾಂತಿಯ ಕಥೆ ಇದು. ಚಕ್ರವರ್ತಿ ಶ್ರೀಧರ್ ನಿಜಕ್ಕೂ ಇದನ್ನ ಮಾಡೋದು ಸಾಧ್ಯವಾದದ್ದು ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಸಲ ಅವರನ್ನ ಹತ್ತಿರದಿಂದ ನೋಡಿದ ಹುಬ್ಬಳ್ಳಿಯ ಅವರ ಶಿಷ್ಯರು ಮತ್ತು ಸ್ನೇಹಿತರನ್ನ ಭೇಟಿಯಾಗಬೇಕು.